ಫ್ರೆಂಡ್ಸ್, ಇವತ್ತು ನಾನು ನಾಗರಹೊಳೆ ರಿಸರ್ವ್ ಫಾರೆಸ್ಟ್ ಅಲ್ಲಿ ಇದ್ದೀವಿ. ಇವತ್ತು ಗಜಪಯಣ 2025 ಹುಣಸೂರಿನ ಪಕ್ಕ ಇರುವಂತಹ ವೀರನ ಹೊಸಹಳ್ಳಿಯಿಂದ ಇವತ್ತು ಪ್ರಾರಂಭ ಆಗ್ತಾ ಇದೆ. ಸೊ ಈ ಒಂದು ಆನೆಗಳ ಒಂದು ಗಜಪಯಣವನ್ನ ನಮ್ಮ ಅರಣ್ಯ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರು ಗಣ್ಯರುಗಳು ಈ ಒಂದು ಗಜಪಯಣಕ್ಕೆ ಅಧಿಕೃತವಾಗಿ ಚಾಲನೆ ನೀಡ್ತಾರೆ. ಅದಕ್ಕಾಗಿ ಎಲ್ಲ ಸಕಲ ಸಿದ್ಧತೆಗಳು ನಡೀತಾ ಇದಾವೆ. ಮೊದಲನೇ ಬ್ಯಾಚ್ ಅಲ್ಲಿ ಫಸ್ಟ್ ಟೀಮ್ ಅಲ್ಲಿ 9 ಆನೆಗಳು ಈ ವೀರನ ಹೊಸಹಳ್ಳಿಯಿಂದ ಇವತ್ತು ಪ್ರಯಾಣವನ್ನ ಬೆಳೆಸ್ತಾ ಇದ್ದಾವೆ. ಸೊ ಇವತ್ತು ಪ್ರಯಾಣವನ್ನ ಹೊರಟು ಈ ಆನೆಗಳು ಅರಣ್ಯ ಭವನಕ್ಕೆ ತಲುಪ್ತವೆ ಮೈಸೂರಿನಲ್ಲಿ. ಅನಂತರ 7ನೇ ತಾರೀಕು ಅರಣ್ಯ ಭವನದಿಂದ ಅರಮನೆಯನ್ನ ಈ ಗಜಪಡೆಗಳು ತಲುಪುವಂಥದ್ದು. ಬನ್ನಿ, ಇವತ್ತಿನ ಈ ಗಜಪಯಣ ಈ ನಾಗರಹೊಳೆ ಟೈಗರ್ ರಿಸರ್ವ್ ಫಾರೆಸ್ಟ್ ಅಲ್ಲಿ ಯಾವ ತರ ನಡೀತಾ ಇದೆ, ಮತ್ತೆ ಇಲ್ಲಿ ಯಾವ ತರ ಸಿದ್ಧತೆಗಳು ನಡೀತಾ ಇದಾವೆ, ಯಾವೆಲ್ಲ 9 ಆನೆಗಳು ಈ ಒಂದು ಗಜಪಯಣದಲ್ಲಿ ಪಾಲ್ಗೊಳ್ತಾ ಇದಾವೆ ಅವುಗಳನ್ನ ನೋಡೋಣ. ಮತ್ತೆ ಅವುಗಳನ್ನ ಯಾವ ರೀತಿ ಅಲಂಕಾರ ಮಾಡಿ ಪೂಜಾ ಕೈಂಕರ್ಯಗಳ ಮುಖಾಂತರ ಈ ಒಂದು ಗಜಪಯಣವನ್ನು ನೆರವೇರಿಸಲಾಗುತ್ತೆ ಅಂತ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ತಿಳ್ಕೊಳ್ಳೋಣ ಬನ್ನಿ. ಜೊತೆಗೆ ಇಲ್ಲಿ ಸಾಕಷ್ಟು ಕಲಾ ತಂಡಗಳು ಕೂಡ ಇಲ್ಲಿ ಭಾಗವಹಿಸಿ ಅದ್ದೂರಿಯಾಗಿ ಈ ಒಂದು ಗಜಪಯಣ ನಡೆಯುತ್ತೆ. ಸೊ ಬನ್ನಿ, ಅದನ್ನೆಲ್ಲ ನಾವು ನೋಡೋಣ ಅಂತ ಹೇಳ್ತೀವಿ. ನೀವು ಇದೇ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಒಂದು ಲೈಕ್ ನ ಕೊಡಿ ಅಂತ ಹೇಳ್ತಾ ಬನ್ನಿ ಗಜಪಯಣ 2025 ನೋಡೋಣ. ನೀವು ನೋಡ್ತಾ ಇರೋದು ಧನಂಜಯ ಆನೆ, 44 ವರ್ಷದ ಧನಂಜಯ ಆನೆ. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಇದು ಗಜಪಯಣಕ್ಕೆ ರೆಡಿ ಆಗ್ತವೆ. ಅಭಿಮನ್ಯುವನ್ನು ಒಳಗೊಂಡಂತೆ ಇನ್ನು ಉಳಿದಂತಹ ಮಹೇಂದ್ರ ಆಗಿರ್ಬೋದು, ಏಕಲವ್ಯ ಮತ್ತು ರೇವತಿ, ಕಾವೇರಿ, ಲಕ್ಷ್ಮಿ, ಈ ಎಲ್ಲ ಆನೆಗಳು ಇಲ್ಲಿ ಇವತ್ತಿನ ಈ ಗಜಪಯಣಕ್ಕೆ ರೆಡಿಯಾಗೋದಕ್ಕೆ ಇಲ್ಲಿ ನಿಂತಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಫ್ರೆಂಡ್ಸ್, ನೀವು ನೋಡ್ತಾ ಇರೋದು ಕಾವೇರಿ ಆನೆ. ಇದು ಸೊ ಫ್ರೆಂಡ್ಸ್, ನೀವು ನೋಡ್ತಾ ಇರೋದು ಅಭಿಮನ್ಯು ಆನೆ. ಇನ್ನು ಗಜಪಯಣದ ಅಲಂಕಾರಕ್ಕೆ ಕೆಲವೊಂದಷ್ಟು ಸಮಯಗಳು ಇರೋದ್ರಿಂದ ಅಲಂಕಾರಕ್ಕೆ ಎಲ್ಲ ಆನೆಗಳು ಆಗಮಿಸ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ಲಕ್ಷ್ಮಿ ಆನೆ. ಇದು ನೋಡ್ತಾ ಇದ್ದೀರಾ, ಇದು ಪ್ರಶಾಂತ ಆನೆ. ಕಾವೇರಿ ಆನೆಯನ್ನು ಕೂಡ ಈ ಒಂದು ಗಜಪಯಣಕ್ಕೆ ಸಿದ್ಧಪಡಿಸ್ತಾ ಇರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರುವಂಥದ್ದು ಅಭಿಮನ್ಯು. ನೀವಿಲ್ಲಿ ನೋಡ್ಬೋದು, ಈ ಎಲ್ಲ ಆನೆಗಳನ್ನು ಮೈಸೂರಿಗೆ ಕರ್ಕೊಂಡು ಬರೋದಕ್ಕೆ ನಿಂತಿರುವಂತಹ ಲಾರಿಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇವುಗಳನ್ನು ಈ ಲಾರಿಯ ಮುಖಾಂತರ ಮೈಸೂರಿನ ಅರಣ್ಯ ಭವನಕ್ಕೆ ಕರ್ಕೊಂಡು ಹೋಗಲಾಗುತ್ತೆ. ಇವತ್ತು ಗಜಪಯಣದ ಪೂಜೆಗಾಗಿ ಈ ಎಲ್ಲ ಆನೆಗಳಿಗೆ ಅಲಂಕಾರ ಸಮೇತವಾಗಿ ಈ ಒಂದು ಗಜಪಯಣದ ಪೂಜೆಗೆ ಕರ್ಕೊಂಡು ಬರಲಾಗುತ್ತೆ. ಈ 9 ಆನೆಗಳನ್ನು ಬೇರೆ ಬೇರೆ ಕಡೆ ಅಲ್ಲಿ ಅವರ ಮಾವುತರುಗಳು ಅವುಗಳಿಗೆ ಎಲ್ಲ ತರಹದ ಆಭರಣಗಳನ್ನು ತೊಡಿಸಿ ವಸ್ತ್ರಾಲಂಕಾರವನ್ನು ಮಾಡಿ ಅನಂತರದಲ್ಲಿ ಗಜಪಯಣದ ಪೂಜೆಗೆ ಕರ್ಕೊಂಡು ಬರ್ತಾರೆ. ಅಲ್ಲಲ್ಲಿ ಅಲಂಕಾರವಾಗಿ ನಿಂತಿರತಕ್ಕಂಥ ಆನೆಗಳನ್ನು ನಾವು ನೋಡ್ತಾ ಇದ್ದೀವಿ. ನಾವಿಲ್ಲಿ ನೋಡಬಹುದು, ಈ ಗಜಪಯಣವಾದ ನಂತರದಲ್ಲಿ ಆನೆಗಳಿಗೆ ಈ ಒಂದು ಫಲಹಾರವನ್ನು ಕೊಡಲಾಗುತ್ತೆ. ಈ ತಟ್ಟೆನಲ್ಲಿ ನೀವು ನೋಡ್ತಾ ಇದ್ದೀರಾ, ಕಬ್ಬು, ಬಾಳೆಹಣ್ಣು, ಕೆಲವೊಂದಷ್ಟು ಕಜ್ಜಾಯ, ಆಮೇಲೆ ಹಣ್ಣುಗಳು ಎಲ್ಲ ಇಟ್ಟಿರೋದನ್ನು ನೋಡ್ತಾ ಇದ್ದೀವಿ. ಈ ಗಜಪಯಣದ ಸಂದರ್ಭದಲ್ಲಿ ಸಾಕಷ್ಟು ಕಲಾ ತಂಡಗಳು ಕೂಡ ಇಲ್ಲಿ ಬಂದು ಭಾಗವಹಿಸಿ ಈ ಒಂದು ಗಜಪಯಣವನ್ನು ಅದ್ದೂರಿಯಾಗಿ ನೆರವೇರಿಸಿದೆ ಅಂತ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಾ, ಸಾಕಷ್ಟು ಕಲಾವಿದರುಗಳು ಬಂದು ಡೊಳ್ಳು ಕುಣಿತ, ಕಂಸಾಳೆ, ನಗಾರಿ,
ಮತ್ತು ವೀರಗಾಸೆ ಈ ಎಲ್ಲ ನೃತ್ಯಗಾರರು ಬಂದು ಈ ಒಂದು ಸಮಾರಂಭ ನಿಜವಾಗ್ಲೂ ಕಳೆಗಟ್ಟಿತ್ತು ಅಂತ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಅಲಂಕೃತಗೊಂಡ ಆನೆಗಳು ಈ ಒಂದು ಪೂಜಾ ಸ್ಥಳಕ್ಕೆ ಆಗಮಿಸ್ತಾ ಇರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಈ ಅಧಿಕೃತ ಪೂಜೆಯ ನಂತರದಲ್ಲಿ ಆನೆಗಳನ್ನು ಲಾರಿಯ ಮುಖಾಂತರ ಮೈಸೂರಿಗೆ ಕರೆತರಲಾಗುತ್ತೆ. ಅರಣ್ಯ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರು ಮತ್ತು ಇನ್ನಿತರೆ ಗಣ್ಯರಿಂದ ಆನೆಗಳಿಗೆ ಪುಷ್ಪಾರ್ಚನೆಯನ್ನು ನೆರವೇರಿಸಿ ನಂತರದಲ್ಲಿ ಈ ಒಂದು ಗಜ ಪಯಣಕ್ಕೆ ಅಧಿಕೃತ ಚಾಲನೆಯನ್ನು ಕೊಡಲಾಗುತ್ತೆ. ಪೂಜೆಯನ್ನು ಮುಗಿಸಿ ಹೊರಗೆ ಬರ್ತಾ ಇರುವಂತಹ ಗಜಪಡೆಯನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಸ್ನೇಹಿತರೆ, ನೀವಿಲ್ಲಿ ನೋಡ್ಬೋದು ಈ ಒಂದು ಗಜಪಯಣದ ಸಂದರ್ಭದಲ್ಲಿ ಎಷ್ಟೊಂದು ಜನರು ಬಂದಿದ್ದರು ಅಂತ ಹೇಳಿದ್ರೆ ನಿಜವಾಗ್ಲೂ ಇದೊಂಥರ ಮಿನಿ ದಸರಾ ಥರನೇ ನಡೆಯುತ್ತೇನೋ ಅನ್ನೋ ಥರದಲ್ಲಿ ಫೀಲ್ ಆಗುತ್ತೆ. ನೀವು ನೋಡಬೇಕು ಎಷ್ಟು ಕ್ರೌಡ್ ಇತ್ತು ಅಂತ ಹೇಳಿದ್ರೆ.
ಫ್ರೆಂಡ್ಸ್ ನೋಡಿದ್ರಲ್ಲ, ಇದಾಯಿತು ವೀರನ ಹೊಸಹಳ್ಳಿಯಿಂದ ಹೊರಟಂತಹ 2025ರ ಗಜಪಯಣಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣವಾದಂಥ ವಿಡಿಯೋ. ನಿಮಗೆಲ್ಲರಿಗೂ ತೋರಿಸುವಂಥ ಉದ್ದೇಶದಿಂದ ನಾನು ಅಲ್ಲಿಗೆ ವಿಸಿಟ್ ಮಾಡಿ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ನ ಕೊಟ್ಟು, ಯಾರೆಲ್ಲ ನೋಡಿಲ್ಲ ಅವರಿಗೆಲ್ಲರಿಗೂ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ, 2025ರ ದಸರಾ ಪ್ರಾರಂಭ ಆಗುತ್ತೆ, ಅದರ ಎಲ್ಲ ವಿಡಿಯೋಗಳನ್ನು ಮಾಡಿ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ಇದೇ ರೀತಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮದೇ ಬರ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು, ಬಾಯ್ ಬಾಯ್.